ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾತಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಚಳಿಗಾಲದಲ್ಲಿ ಶೀತ ನೆಗಡಿ ಕೆಮ್ಮು ಇದ್ದಾಗ ಯಾವ ಮನೆ ಮದ್ದು ಮಾಡ್ಕೊಳ್ಳೋದ್ರಿಂದ ಈ ಒಂದು ತೊಂದರೆಯಿಂದ ಪಾರಾಗ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೆಯದು ಶುಂಠಿ ಹಾಗೂ ಅರಿಶಿಣ. ಒಂದು ಲೋಟ ನೀರನ್ನ ಚೆನ್ನಾಗಿ ಕುದಿಯೋಕ್ಕಿಡಿ. ಅದಕ್ಕೆ ಸ್ವಲ್ಪ ಶುಂಠಿನ ಚೆನ್ನಾಗಿ ತುರಿದ್ಬಿಟ್ಟು ಶುಂಠಿ ಹಾಕಿ ಅದರ ಜೊತೆಗೆ ಒಂದು ಅರ್ಧ ಚಮಚ ಅರಿಶಿಣ ಹಾಕಿ, 1/4 ಚಮಚ ಕರಿಮೆಣಸನ್ನು ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಅದನ್ನು ಆರಿಸಿ ಉಗುರು ಬೆಚ್ಚಗಾದ ನಂತರ 1 ಚಮಚ ಜೇನುತುಪ್ಪವನ್ನು ಅದಕ್ಕೆ ಮಿಶ್ರಣ ಮಾಡಿ. ಯಾವುದೇ ಕಾರಣಕ್ಕೂ ನೀರು ಬಿಸಿ ಇದ್ದಾಗ ಜೇನುತುಪ್ಪನ ಮಿಶ್ರಣ ಮಾಡೋಕ್ಕೋಗಬೇಡಿ. ಉಗುರು ಬೆಚ್ಚಗಾದ ನಂತರ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಪ್ರತಿದಿನ ಕುಡಿಯೋದ್ರಿಂದ ಶೀತ ನೆಗಡಿ ಕೆಮ್ಮು ಈ ಒಂದು ಜ್ವರ ಈ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು ಪ್ರತಿದಿನ ಮೆಣಸಿನ ಸಾರು ಮಾಡ್ಕೊಂಡು ಕುಡಿಯೋದ್ರಿಂದ ಶೀತ ಸಂಬಂಧಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ. ಹಾಗೂ ವೆಜಿಟೇಬಲ್ ಸೂಪ್, ತರಕಾರಿಗಳು ಸೊಪ್ಪುಗಳು ಹಾಕಿ ವೆಜಿಟೇಬಲ್ ಸೂಪನ್ನು ತಯಾರು ಮಾಡಿ ಅದಕ್ಕೆ ಈ ಒಂದು ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಮಿಶ್ರಣ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚುತ್ತದೆ. ಶೀತ ನೆಗಡಿ ಕೆಮ್ಮು ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಜ್ವರ ಶೀತ ಇದ್ದ ಸಂದರ್ಭದಲ್ಲಿ ಬಾಡಿ ಡಿಹೈಡ್ರೇಟ್ ಆಗಿರ್ತದೆ, ನಿರ್ಜಲೀಕರಣ ಆಗಿರ್ತದೆ. ಆದ್ದರಿಂದ ಎಳನೀರು, ತಾಜಾ ಹಣ್ಣಿನ ರಸಗಳು ಹಾಗೂ ಬಿಸಿ ನೀರನ್ನು ಕುಡಿಯೋ ಅಭ್ಯಾಸವನ್ನು ಇಟ್ಕೊಳ್ಳಿ. ಇನ್ನು 1 ಲೋಟ ಉಗುರು ಬೆಚ್ಚಿನ ನೀರಿಗೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಚೆನ್ನಾಗಿ ಹಿಂಡಿ ಅದಕ್ಕೆ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಈ ಒಂದು ಶೀತ ಕೆಮ್ಮು ಈ ಸಮಸ್ಯೆಗಳು ನೆಗಡಿ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು 1 ಲೋಟ ನೀರು ಕುದಿಯೋ ನೀರಿಗೆ ತುಳಸಿ ಎಲೆಗಳನ್ನು ಹಾಕಿ ಅದರ ಜೊತೆಗೆ ದಾಲ್ಚಿನ್ನಿಯನ್ನು ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ ಅದನ್ನು ಕುಡಿಯೋದ್ರಿಂದ ಈ ಒಂದು ಶೀತ ಸಂಬಂಧಿ ಕಾಯಿಲೆಗಳು ಕೆಮ್ಮು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ. ಪ್ರತಿ ರಾತ್ರಿ ಮಲ್ಕೋಬೇಕಾದ್ರೆ 1 ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಕಸ್ತೂರಿ ಅರಿಶಿಣ ಹಾಗೂ 1/4 ಚಮಚ ಕರಿಮೆಣಸನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಶಕ್ತಿ ವೃದ್ಧಿ ಆಗ್ತದೆ ಹಾಗೂ ಚೆನ್ನಾಗಿ ನಿದ್ದೆ ಬರ್ತದೆ. ಶೀತ ಕೆಮ್ಮು ಕಫ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗೂ ನೀಲಗಿರಿ ಎಣ್ಣೆ ಹಾಗೂ ಪುದೀನ ಎಲೆಯನ್ನು ಫ್ಯೂಮ್ಸ್ ತಗೊಳ್ಳಿ. ಅಂದರೆ ಕುದಿಯೋ ನೀರಿಗೆ ಪುದೀನ ಎಲೆಗಳನ್ನು ಹಾಕಿ ಹಾಗೂ ಅದರ ಜೊತೆಗೆ ನೀಲಗಿರಿ ಎಣ್ಣೆಯನ್ನು ಹಾಕಿ ಆ ಒಂದು ಹಬೆಯನ್ನು ತಗೊಳ್ಳೋದ್ರಿಂದ ಶೀತ ಸಂಬಂಧಿ ಕಾಯಿಲೆಗಳು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಎಲ್ಲ ನಿವಾರಣೆ ಆಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇನ್ನು ಯಾವ ಪದಾರ್ಥಗಳನ್ನ ನಾವು ತ್ಯಜಿಸಬೇಕು ಬಿಡಬೇಕು ಅಂತಂದರೆ ತಣ್ಣನೆ ಪದಾರ್ಥಗಳು, ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ಗಳು, ತಂಪು ಪಾನೀಯಗಳನ್ನ ಹಾಗೂ ಕರಿದ ಪದಾರ್ಥಗಳನ್ನ ನಾವು ತ್ಯಜಿಸಬೇಕಾಗ್ತದೆ. ಜಿಡ್ಡಿನ ಪದಾರ್ಥಗಳನ್ನ ತ್ಯಜಿಸಬೇಕಾಗ್ತದೆ. ಸಿಹಿ ತಿಂಡಿಗಳನ್ನ ನಾವು ಬಿಡಬೇಕಾಗ್ತದೆ. ಇವುಗಳು ಕಫವನ್ನು ವೃದ್ಧಿ ಮಾಡುವಂಥ ಆಹಾರಗಳು. ಆದ್ದರಿಂದ ಇವುಗಳನ್ನು ತ್ಯಜಿಸಿ ಶೀತ ಕೆಮ್ಮು ಕಫ ಈ ಸಂಬಂಧಿ ಕಾಯಿಲೆಗಳಿಗೆ ಯಾವ ಮನೆಮದ್ದು ನಾವು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.